ನಮ್ಮ ನ್ಯೂಸ್ಗೆ ಸ್ವಾಗತ. ಕೆಟ್ಟು ನಿಂತ 10 ಲಕ್ಷ ರುಗಳ ಶುದ್ಧ ಕುಡಿಯುವ ನೀರಿನ ಘಟಕ. ಶುದ್ಧ ಕುಡಿಯುವ ನೀರಿನ ಕೇಂದ್ರವು ಲಾಕ್ಡೌನ್ಗೆ ಮುನ್ನ ಕೆಟ್ಟು ನಿಂತು ನೀರಿನ ಪೂರೈಕೆಯಾಗದೆ ಸಾರ್ವಜನಿಕರಿಗೆ ನಿರುಪಯುಕ್ತವಾಗಿದೆ. ಈ ಬಗ್ಗೆ ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡುವ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾತ್ರ ಇತ್ತ ಗಮನ ಹರಿಸುವವರೇ ಇಲ್ಲವೆಂಬುದು ಸಾರ್ವಜನಿಕರ ಆರೋಪ. ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರಸಭೆ ಪಂಪ್ ಹೌಸ್ ಪಕ್ಕದಲ್ಲಿ ಶಾಸಕರ 2015-16ನೇ ಸಾಲಿನ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ 10 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಶುದ್ಧ ನೀರಿನ ಘಟಕವನ್ನು 1 ಜೂನ್ 2017ರಂದು ಗುರುವಾರ ಶಾಸಕ ಎಂ ಕೃಷ್ಣಾರೆಡ್ಡಿ ಉದ್ಘಾಟನೆಯನ್ನು ಸಹ ನೆರವೇರಿಸಿದ್ದರು. ವಾಟರ್ ಲೈಫ್ ಎಂಬ ಸಂಸ್ಥೆ ಶುದ್ಧ ಕುಡಿಯುವ ನೀರು ಘಟಕವನ್ನು ನಿರ್ಮಾಣ ಮಾಡಿದ್ದು, ಸಾರ್ವಜನಿಕರಿಗೆ ನೀರು ಸರಬರಾಜು ಮಾಡುವ ಜವಾಬ್ದಾರಿಯನ್ನು ಅದೇ ಸಂಸ್ಥೆಯೇ ವಹಿಸಿಕೊಂಡು ಇಲ್ಲಿನ ಓರ್ವ ವ್ಯಕ್ತಿಯನ್ನು ನೀರು ಸರಬರಾಜು ಮಾಡಲು ನೇಮಕ ಮಾಡಿತ್ತು. ಇಲ್ಲಿನ ಘಟಕದಿಂದ ಮಾಸ್ಟರ್ ಕಾರ್ಡ್ವೊಂದನ್ನು ಪಡೆದುಕೊಂಡು ಸಾರ್ವಜನಿಕರು ಆ ಕಾರ್ಡ್ಗೆ ಮೊಬೈಲ್ ರೀಚಾರ್ಜ್ನಂತೆ ಕಡಿಮೆ ದರದಲ್ಲಿ ನೀರು ಪಡೆಯುವ ಈ ಘಟಕದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀರು ಸರಬರಾಜು ಮಾಡಿಕೊಂಡು ಹೋಗುತ್ತಿದ್ದರು. ಇದೀಗ ಕಳೆದ 3 ತಿಂಗಳಿಗೂ ಹೆಚ್ಚು ದಿನಗಳಿಂದ ಶುದ್ಧ ನೀರು ಸರಬರಾಜು ಘಟಕ ಕೆಟ್ಟು ನಿಂತಿದ್ದು, ಅದರತ್ತ ಗಮನ ಹರಿಸುವವರೇ ಯಾರೂ ಇಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಹಲವಾರು ಬಡಾವಣೆಯ ನಿವಾಸಿಗಳು, ಖಾಸಗಿ ಕಂಪನಿಯ ಮೂಲಕ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಲಾಗಿದ್ದು, ಈ ಘಟಕಕ್ಕೆ ನಗರಸಭೆಯೇ ನೀರು ಒದಗಿಸುತ್ತಿದೆ. ಆದರೆ ಘಟಕದ ಯಂತ್ರೋಪಕರಣಗಳು ಹಾಗಾಗಿ ರಿಪೇರಿಗೆ ಬಂದು ಘಟಕ ಸ್ಥಗಿತಗೊಳ್ಳುತ್ತಿದೆ. ಇದೀಗ ಸ್ಥಗಿತಗೊಂಡು 3 ತಿಂಗಳಿಗೂ ಮೇಲ್ಪಟ್ಟಿದೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಅವರಿಗೂ ಘಟಕಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುತ್ತಾರೆ. ಅಲ್ಲಿ ನೀರು ಸರಬರಾಜು ಮಾಡುವ ಸಿಬ್ಬಂದಿಯನ್ನು ಪ್ರಶ್ನಿಸಿದರೆ ಕಂಪನಿಯವರ ಗಮನಕ್ಕೆ ತಂದಿದ್ದೇವೆ ಎನ್ನುತ್ತಾರೆ. ಆದರೆ ಶುದ್ಧ ನೀರಿನ ಘಟಕ ದುರಸ್ತಿ ಮಾತ್ರ ಆಗಿಲ್ಲ. ಇನ್ನು ಶುದ್ಧ ನೀರಿನ ಘಟಕದ ಉಸ್ತುವಾರಿ ವಹಿಸಿರುವ ಮೋನಿಶಾ ಎಂಬುವರು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ, ಲಾಕ್ಡೌನ್ ಮುಂಚೆ ಘಟಕ ಕೆಟ್ಟು ನಿಂತಿದೆ. ಪ್ರತಿದಿನ ನೀರು ಸರಬರಾಜು ಮಾಡಲು ಸಂಸ್ಥೆ ನನ್ನನ್ನು ನೇಮಕ ಮಾಡಿದೆ. ನಾನು ಕೆಟ್ಟು ನಿಂತಿರೋ ಬಗ್ಗೆ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. 1-2 ಬಾರಿ ಬಂದು ದುರಸ್ತಿ ಮಾಡಿದರೂ ಘಟಕ ಕೆಲಸ ಮಾಡುತ್ತಿಲ್ಲ. ಜೊತೆಗೆ ಘಟಕ ಕೆಟ್ಟು ಹೋಗಿ 3 ತಿಂಗಳಾಗಿದೆ. ನನಗೆ 4,000 ಸಂಬಳ ನೀಡುತ್ತಿದ್ದು, ಕಳೆದ 3 ತಿಂಗಳಿಂದ ಸಂಬಳ ಸಹ ನೀಡಿಲ್ಲ ಎಂದು ವಿವರಿಸಿದರು. ಈ ಬಗ್ಗೆ ವಾಟರ್ ಲೈಫ್ ಸಂಸ್ಥೆಯ ಮೇಲು ಉಸ್ತುವಾರಿ ವಹಿಸಿರುವ ಅಧಿಕಾರಿಯಾದ ಅನು ಎಂಬವರನ್ನು ಸಂಪರ್ಕಿಸಿದಾಗ, ಈಗಾಗಲೇ ನಮ್ಮ ಟೆಕ್ನಿಷಿಯನ್ ತಂಡ ಕೆಟ್ಟು ನಿಂತ ಘಟಕಕ್ಕೆ ಹಲವಾರು ಸಾರಿ ಭೇಟಿ ನೀಡಿ ತಪಾಸಣೆ ನಡೆಸಿದೆ. ಅವಶ್ಯಕವಾದ ಸಾಮಗ್ರಿಗಳ ಬಗ್ಗೆ ಪಟ್ಟಿಯನ್ನು ಸಹ ನೀಡಿದೆ. ಆದರೆ ಲಾಕ್ಡೌನ್ ಸಮಸ್ಯೆಯಿಂದ ದುರಸ್ತಿಗೆ ಅವಶ್ಯಕವಾದ ಸಾಮಗ್ರಿಗಳು ಸರಬರಾಜಾಗುತ್ತಿಲ್ಲ. ಪ್ರಮುಖವಾಗಿ ಹೈದರಾಬಾದ್ ಮತ್ತು ಮುಂಬೈ ಮತ್ತಿತರ ಕಡೆಗಳಿಂದ ಸಾಮಗ್ರಿಗಳು ಬರಬೇಕಾಗಿದೆ. ಬಂದ ತಕ್ಷಣ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನೀರನ್ನು ಒದಗಿಸುವುದಾಗಿ ಭರವಸೆ ನೀಡಿದರು.